ಎಲ್ಲ KCET 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ KCET 2026ನ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ತುಂಬ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಅನ್ನೋದು ಯಾವಾಗ ಶುರುವಾಗುತ್ತೆ ಅಂತ. ಫೈನಲಿ ಆಪ್ಷನ್ ಎಂಟ್ರಿ ಅನ್ನೋದು ಶುರುವಾಯಿತು ಅಂತಲೇ ಹೇಳ್ಬೋದಾಗಿದೆ. ಸೊ ಆಗಸ್ಟ್ 7ರಿಂದ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಅನ್ನೋದು ಶುರುವಾಗಿದೆ KCET ಅವ್ರದ್ದು. ಸೊ ಈಗ ಅದಕ್ಕೆ ಸಂಬಂಧಪಟ್ಟಿದಂತೆ ಒಂದಷ್ಟು ಅಪ್ಡೇಟ್ಗಳು ಬಂದಿದೆ. ಸೊ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವುದು, ಹಾಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋದು ಸೆಕೆಂಡ್ ರೌಂಡ್ನ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ, ಹಾಗೆ ಈ ಒಂದಷ್ಟು ಮಿಸ್ಟೇಕ್ನ ಮಾಡಿದ್ರೆ ನೀವೇನಾದರೂ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಅನ್ನೋದು ಸಿಗೋದಿಲ್ಲ ಅಂತಲೇ ಹೇಳ್ಬೋದಾಗಿದೆ. ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರಿ ಅಥವಾ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿ, ಏನೇ ಸೆಲೆಕ್ಟ್ ಮಾಡಿದರೆ ನೀವು ಇವು 7 ಮಿಸ್ಟೇಕ್ನ ಮಾಡಿದರೆ ನಿಮಗೆ ಸೀಟ್ ಅನ್ನೋದು 100% ಸಿಗೋದಿಲ್ಲ. ಸೊ ಯಾಕಂದರೆ ಇದು KE ಅವರೇ ಮೆನ್ಷನ್ ಮಾಡಿರುವಂಥ ಮಿಸ್ಟೇಕ್ಗಳಾಗಿರುತ್ತೆ. ಸೊ KE ಅವರೇ ಹೇಳಿದ್ದಾರೆ. ಸೊ ಈ ಒಂದಷ್ಟು ಮಿಸ್ಟೇಕ್ನ ಮಾಡಿದ್ರೆ ನಿಮಗೆ ಸೀಟ್ ಅನ್ನೋದು ಸಿಗೋದಿಲ್ಲ ಅಂತಲೇ ಹೇಳ್ಬೋದಾಗಿದೆ. ಸೊ KCET ವಿದ್ಯಾರ್ಥಿಗಳು ತಪ್ಪದೇ ಒಂದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಆದಷ್ಟು ಕಂಪ್ಲೀಟಾಗಿ ನೋಡಿ. ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ಎಲ್ಲದನ್ನು ನೋಡ್ತಗೋಣ. ಸೊ 7 ಮಿಸ್ಟೇಕ್ನ ಮಾಡಿದ್ರೆ ನಿಮಗೆ ಸೀಟ್ ಅನ್ನೋದು ಸಿಗೋಲ್ಲ. ಏನು ಮಿಸ್ಟೇಕು, ಏನು ಮಾಡಬಾರ್ದು ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಹಾಗೆ KCET ಸೆಕೆಂಡ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ ಅದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ. KCET ಸೆಕೆಂಡ್ ರೌಂಡ್ನ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ನ ಯಾವಾಗ ಬಿಡ್ತಾರೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದುಬಿಟ್ಟು KCET ಸೆಕೆಂಡ್ ರೌಂಡ್ನಲ್ಲಿ ಈ 7 ಮಿಸ್ಟೇಕ್ನ ಮಾಡಿದರೆ ನಿಮಗೆ ಸೀಟ್ ಸಿಗೋಲ್ಲ. ಸೊ ಅದನ್ನು ಲಾಸ್ಟಿಗೆ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಬಂದುಬಿಟ್ಟು KCET ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳ್ತಿದ್ರೆ, ಸೊ ಆಪ್ಷನ್ ಎಂಟ್ರಿ ಈ 7 ಆಗಸ್ಟ್ 2026ಗೆ ಶುರುವಾಗಿದೆ. ಸೊ ಆಪ್ಷನ್ ಎಂಟ್ರಿ ಶುರುವಾಗಿದೆ. ಸೊ ಮುಗಿಯೋದು ಯಾವಾಗ ಅಂದರೆ 13ಕ್ಕೆ ಮುಗಿಯುತ್ತೆ. ಆಗಸ್ಟ್ 13ಕ್ಕೆ ಮುಗಿಯುತ್ತೆ. ಒಂದು 5 ದಿನ ಟೈಮ್ ಇದೆ. ಸೊ 6 ದಿನ ಟೈಮ್ ಇದೆ. ಸೊ 6 ದಿನದೊಳಗಡೆ ನೀವು ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಸೊ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಎಕ್ಸ್ಟೆಂಡ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಆಗಸ್ಟ್ 13 ಬೆಳಿಗ್ಗೆ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಬೆಳಿಗ್ಗೆ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಆಪ್ಷನ್ ಎಂಟ್ರಿನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಸೊ ಕರೆಕ್ಟಾಗಿ ಮಾಡಬೇಕಾಗತ್ತೆ ಆಪ್ಷನ್ ಎಂಟ್ರಿನ. ಅದು ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ, ಯಾವ ಮಿಸ್ಟೇಕ್ ಮಾಡಬಾರ್ದು ಅಂತ. ಸೊ ಹಾಗೆ ಫೈನಲ್ ಅಲಾಟ್ಮೆಂಟ್ನ ರಿಸಲ್ಟ್ ಯಾವಾಗ ಬಿಡ್ತಾರೆ, ಯಾವಾಗ ಬರುತ್ತೆ ಅಂತ ಕೇಳ್ತೀನಿ. ಸೊ ಫೈನಲ್ ಅಲಾಟ್ಮೆಂಟ್ನ ರಿಸಲ್ಟ್ ಬಂದುಬಿಟ್ಟು ಆಗಸ್ಟ್ 19ಕ್ಕೆ ಫೈನಲ್ ಅಲಾಟ್ಮೆಂಟ್ನ ರಿಸಲ್ಟ್ ಅನ್ನೋದು ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಆಗಸ್ಟ್ 19ಕ್ಕೆ ಫೈನಲ್ ಅಲಾಟ್ಮೆಂಟ್ನ ರಿಸಲ್ಟ್ ಬಿಡ್ತಾರೆ. ಇನ್ನು 7 ಮಿಸ್ಟೇಕ್ನ ಮಾಡಿದ್ರೆ ನಿಮಗೆ ಸೀಟ್ ಅನ್ನೋದು 100% ಸಿಗೋದಿಲ್ಲ. ಏನಲ್ಲ ಅಂತ ತಿಳಿಸ್ಕೊಡ್ತೀನಿ. ನಿಮಗೆ ಈಗ ಒಂದು ಕಾಲೇಜ್ ಅನ್ನೋದು ಇಷ್ಟನೇ ಇರಲ್ಲ, ಆ ಕಾಲೇಜಿಗೆ ಹೋಗ್ಬೇಕನ್ನೋದು ನಿಮಗೆ ಇರಲ್ಲ. ಸೊ ಮಿಸ್ ಆಗಿಬಿಟ್ಟು ಆ ಕಾಲೇಜಸ್ನ ನೀವು ಆ್ಯಡ್ ಮಾಡೋದು ಅಥವಾ ಆ ಬ್ರಾಂಚಸ್ನ ನೀವು ಆ ಬ್ರಾಂಚಿಗೆ ಹೋಗೋಕ್ಕೆ ಆಪ್ಷನ್ನೇ ಇರಲ್ಲ, ಆದರೂ ಕೂಡ ಆ ಬ್ರಾಂಚಸ್ನ ಸೆಲೆಕ್ಟ್ ಮಾಡೋದು, ಆ ಬ್ರಾಂಚಸ್ನ ಆಪ್ಷನ್ ಲಿಸ್ಟಿಗೆ ಆ್ಯಡ್ ಮಾಡಬೇಡಿ. ಅದೆಲ್ಲಾದರೂ ಮಿಸ್ಸಾಗಿ ಆ್ಯಡ್ ಮಾಡಿದ್ರೆ ನಿಮಗೆ ಒಳ್ಳೆ ಕಾಲೇಜ್ ಸಿಗೋಲ್ಲ, ಒಳ್ಳೆ ಬ್ರಾಂಚ್ ಸಿಗೋಲ್ಲ. ನೀವು ಅಂದ್ಕೊಂಡಿರ್ತೀರಲ್ಲ, ಸೊ ಆ ಕಾಲೇಜು ಮತ್ತು ಬ್ರಾಂಚ್ ಕೂಡ ಸಿಗೋಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಆಪ್ಷನ್ ಆರ್ಡರ್ನ ತಪ್ಪಾಗಿ ಹಾಕೋದು. ಅಂದರೆ ಈಗ ಪ್ರಿಯಾರಿಟಿ ಅಂದರೆ ಈಗ ಫಸ್ಟ್ ಕಾಲೇಜು ನಿಮ್ಮ ಡ್ರೀಮ್ ಕಾಲೇಜ್ನ ಫಸ್ಟಿಗೆ ಹಾಕಿರಬೇಕಾಗಿರುತ್ತೆ. ಸೊ ಸೆಕೆಂಡಿಗೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿಲ್ಲದೇ ಇರೋ ಕಾಲೇಜ್ನ, ಥರ್ಡಿಗೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿಲ್ಲದೇ ಇರೋ. ಸೊ ಹಾಗೆ ಸ್ವಲ್ಪ ಅಂದರೆ ಫಸ್ಟ್ ಯಾವುದು ಚೆನ್ನಾಗಿರುತ್ತೋ ಆ ಕಾಲೇಜ್ನ ಫಸ್ಟ್ ಪ್ರಿಯಾರಿಟಿ ಕೊಡಿ. ಸೆಕೆಂಡ್ ನೆಕ್ಸ್ಟ್ ಹಾಗೆ ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ಲಾಸ್ಟಿಗೆ ಯಾವುದು ಚೆನ್ನಾಗಿರಲ್ಲ ಅನ್ನೋದು, ಸೊ ಆ ಕಾಲೇಜ್ನ ಲಾಸ್ಟಿಗೆ ಹಾಕಿಬಿಡಿ. ಸೊ ನೀವು ಮಿನಿಮಮ್ ಅಂದರೂ ಒಂದು 40ರಿಂದ 50 ಅಂದರೆ ಆಪ್ಷನ್ಸ್ನ ಆ್ಯಡ್ ಮಾಡಿ. ಸೊ ತುಂಬ ಜಾಸ್ತಿ ಆ್ಯಡ್ ಮಾಡಿದ್ರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಾಂದರೆ ನೀವೇನಾದರೂ 10, 5 ಆ ಥರ ಏನಾದರೂ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿದ್ರೆ ಕಾಲೇಜಸ್, ಸೊ ನಿಮ್ಮ ನೀವು ಹೇಳ್ತಿದ್ದೀನಿ 100% ನಿಮಗೆ ಸೀಟ್ ಸಿಗೋಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಕರೆಕ್ಟಾಗಿ ನೀವು ಪ್ರಾಪರಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ ಆರ್ಡರ್ನ. ಇನ್ನು ಲಾಸ್ಟ್ ಡೇಟ್ನ ಮಿಸ್ ಮಾಡೋಂಗೇ ಇಲ್ಲ. ನೀವೇನಾದರೂ ಆಪ್ಷನ್ ಎಂಟ್ರಿ 13 ಆಗಸ್ಟ್ ಒಳಗಡೆ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಈ ವರ್ಷ KE ಅವರು ಹೇಳಿದ್ದಾರೆ ಸೆಕೆಂಡ್ ರೌಂಡ್ನಲ್ಲಿ ಯಾವುದೇ ರೀತಿ ಆಪ್ಷನ್ ಎಂಟ್ರಿನ ಎಕ್ಸ್ಟೆಂಡ್ ಮಾಡಲ್ಲ, ಮತ್ತು ಎಡಿಟ್ ಮಾಡೋಕ್ಕೆ ಆಪ್ಷನ್ನ ಬಿಡೋಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಆದಷ್ಟು ಬೇಗ ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿ ಮುಗಿಸಿ. ನೀವು ಆಪ್ಷನ್ ಎಂಟ್ರಿ ಬೇಗ ಮಾಡಬೇಕಂತ
ಅಂದರೆ ಹೇಗೆ ಬೇಕೋ ಹಾಗೆ ಮಾಡೋಂಗಿಲ್ಲ, ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡಿ ಮುಗಿಸ್ಬೇಕಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕಟ್ ಆಫ್ ನೋಡೋದು, ಆಪ್ಷನ್ ಎಂಟ್ರಿ ರ್ಯಾಂಡಮ್ ಆಗಿ ಎಡಿಟ್ ಮಾಡೋದು. ಕಟ್ ಆಫ್ ಅಂದರೆ ಪ್ರೀವಿಯಸ್ ಇಯರ್ದು ಕಟ್ ಆಫು. ಸೊ ಕಟ್ ಆಫ್ನ ಬಿಟ್ಟಿರ್ತಾರೆ. ಸೊ ಅವ್ರ ವೆಬ್ಸೈಟಲ್ಲೂ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಎಲ್ಲದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನೋಡ್ಕೋಬೋದಾಗುತ್ತೆ. ಸೊ ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಕರೆಕ್ಟಾಗಿ ರ್ಯಾಂಡಮ್ ಆಗಿ ಎಡಿಟ್ ಮಾಡಿಬಿಡಿ. ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಕಟ್ ಆಫ್ನ ನೋಡ್ಕೊಂಡ್ಬಿಟ್ಟು ಯಾವ ಕಾಲೇಜಿಗೆ ಎಷ್ಟು ಕಟ್ ಆಫ್ ಇದೆ, ಸೊ ನಿಮ್ಮ ರ್ಯಾಂಕಿಗೆ ಈ ಕಾಲೇಜ್ ಅಂದರೆ ಸಿಗುತ್ತೋ ಇಲ್ವೋ ಅಂತ ಫಸ್ಟು ಟೆಸ್ಟ್ ಮಾಡಿಬಿಟ್ಟು ನೀವು ಆಮೇಲೆ ಆ ಕಾಲೇಜಸ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದೇ ಕಾಲೇಜ್ ಮತ್ತು ಬ್ರಾಂಚ್ ಮೇಲೆ ಡಿಪೆಂಡ್ ಆಗಬೇಡಿ. ಅಂದರೆ ಈಗ ಒಂದೇ ಕಾಲೇಜ್, ಇದೇ ಕಾಲೇಜಿಗೆ ಹೋಗಲೇಬೇಕು, ಈ ಕಾಲೇಜಲ್ಲೇ ನಮ್ಗೆ ಸೀಟ್ ಸಿಗಬೇಕು, ಈ ಬ್ರಾಂಚೇ ನಮ್ಗೆ ಸಿಗಬೇಕಂತ ಇದ್ದರೆ ಸೊ ಆ ಬ್ರಾಂಚು ನಿಮಗೆ ಸಿಗೋ ಚಾನ್ಸಸ್ ಇರೋಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಂದೇ ಕಾಲೇಜ್ ಅಥವಾ ಒಂದೇ ಬ್ರಾಂಚಿಗೆ ಡಿಪೆಂಡ್ ಆಗಬೇಡಿ. ಒಂದಷ್ಟು ತುಂಬ ಕಾಲೇಜ್, ಒಂದು 10-15 ಕಾಲೇಜ್ನ ಮೇಲೆ ಡಿಪೆಂಡ್ ಆಗಿರಿ. ಸೊ ಅದರಲ್ಲಿ ಯಾವ್ದಾದ್ರು ಒಂದಷ್ಟು ಕಾಲೇಜು, ಒಂದು ಕಾಲೇಜ್ ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಸ್ವಲ್ಪ ಆದಷ್ಟು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ, ಒಂದೇ ಕಾಲೇಜ್ ಮೇಲೆ ಸೀಮಿತವಾಗಿರಬಾರ್ದು. ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸ್ನ ಚೆಕ್ ಮಾಡದೆ ಆಪ್ಷನ್ ಎಂಟ್ರಿ ಮಾಡೋದು. ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿರ್ತಾರೆ. ಸೊ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಆ ಸೀಟ್ ಮ್ಯಾಟ್ರಿಕ್ಸ್ ನೋಡ್ದಿತ್ತು ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡಿದ್ರಿ ಅಂದರೆ ನಿಮಗೆ 100% ಹೇಳ್ತೀವಿ, 100ಗಲ್ಲ 200% ನಿಮಗೆ ಸೀಟ್ ಅನ್ನೋದು ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳೋದು, ಕರೆಕ್ಟಾಗಿ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಳ್ಳಿ, ಕಟ್ ಆಫ್ನ ನೋಡ್ಕೊಳ್ಳಿ, ಆದಷ್ಟು ಜಾಸ್ತಿ ಕಾಲೇಜಸ್ ಮತ್ತು ಬ್ರಾಂಚಸ್ನ ಆ್ಯಡ್ ಮಾಡಿ. ಸೊ ಆವಾಗ ನಿಮಗೆ ಸೀಟ್ ಅನ್ನೋದು 100% ಸಿಕ್ಕೇ ಸಿಗುತ್ತೆ. ಸೊ ನೆಕ್ಸ್ಟು ಸೀಟ್ ಅಲಾಟ್ಮೆಂಟ್ ಆದ ನಂತರ ಚಾಯ್ಸನ್ನು ತಿಳಿಯೋದೇ ಸೆಲೆಕ್ಟ್ ಮಾಡಿ. ಅಂದರೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಆಮೇಲೆ ಚಾಯ್ಸ್ ಮಾಡೋಕ್ಕಿರುತ್ತೆ. ಸೊ ಅಂದರೆ ಈಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಆ ಥರ ಮತ್ತೆ ಕೊಡ್ತಾರೆ. ಸೊ ಅದನ್ನು ನಿಮ್ಗೆ ಗೊತ್ತಿದ್ದ ಒಟ್ರಾಶಿ ಸೆಲೆಕ್ಟ್ ಮಾಡಿದ್ರೆ ಅಂದರೆ ನಿಮಗೆ ಮತ್ತೆ ಅಂದರೆ ಈಗ ಅಡ್ಮಿಷನ್ ಪ್ರೊಸೆಸಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದಿಷ್ಟು ಮೇಜರ್ ಮಿಸ್ಟೇಕ್ನ ನೀವು ಮಾಡಬಾರ್ದು. ಇದಷ್ಟನ್ನು ಅವಾಯ್ಡ್ ಮಾಡಿ ಆದಷ್ಟು. ಸೊ ಆವಾಗ ನಿಮಗೆ ಸೆಕೆಂಡ್ ರೌಂಡಲ್ಲಿ 100% ನಿಮಗೆ ಸೀಟ್ ಸಿಗುತ್ತೆ. ಇದು ಕೆ ಇ ಅವರೇ ಮೆನ್ಷನ್ ಮಾಡಿರೋದು. ಸೊ ಅವರ ಡಿಸ್ಕ್ಲೈಮರಲ್ಲಿ. ಸೊ ಅದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ 4 ಎಕ್ಸ್ಟ್ರಾ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದು ಡೇಂಜರಸ್ಸು. ಕಾಲೇಜ್ ಮತ್ತು ಬ್ರಾಂಚ್ ಡೀಟೇಲ್ಸನ್ನು ಸರಿಯಾಗಿ ಚೆಕ್ ಮಾಡಿದೆ, ಸರಿಯಾಗಿ ನೋಡಿದೆ, ಎಷ್ಟು ಕಾಲೇಜ್ ಫೀಸ್ ಎಷ್ಟಿದೆ, ಸೊ ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ, ಈ ಬ್ರಾಂಚಲ್ಲಿ ಸ್ಕೋಪ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದ್ರೆ ನೀವೇನಾದರೂ ಆ್ಯಡ್ ಮಾಡಿದ್ರೆ ಸೊ ನೀವು ಆ ಸೀಟಿಗೆ ಸಿಕ್ಕರೂ ನಿಮಗೆ ವೇಸ್ಟ್ ಆಗುತ್ತೆ ಆ ಸೀಟು. ಸೊ ಅದಕ್ಕೆ ಹೇಳ್ತಿರೋದು, ನೆಕ್ಸ್ಟ್ ನಿಮ್ಮ ರ್ಯಾಂಕಿಗೆ ಅನುಗುಣವಾಗಿ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ರ್ಯಾಂಕಿಂಗ್ ಯಾವ್ದು ಸೆಲೆಕ್ಟ್ ಆಗುತ್ತೋ, ಯಾವುದು ಓಕೆ ಆಗುತ್ತೋ ಸೊ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಅದನ್ನು ಬಿಟ್ಟು ನಿಮ್ಮ ರ್ಯಾಂಕಿಗೆ ಸಂಬಂಧಪಟ್ಟಿದ್ದು ಅಲ್ದಿದ್ದರೆ ಆ ಕಾಲೇಜ್ನ ಆಪ್ಷನ್ಗೆ ಆ್ಯಡ್ ಮಾಡಿದ್ರೆ ಸೊ ನಿಮಗೆ ಅದು ಸೀಟ್ ಅನ್ನೋದು ಸಿಗೋಲ್ಲ. ಸೀಟ್ ಸಿಕ್ಕರೂ ಅದು ನಿಮಗೆ ಪ್ರಯೋಜನಕ್ಕೆ ಬರೋಲ್ಲ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಸಬ್ಮಿಟ್ ಮಾಡುವ ಮೊದಲು ಎಲ್ಲ ಆಪ್ಷನ್ನ ಮತ್ತೊಮ್ಮೆ ವೆರಿಫೈ ಮಾಡಿ, ಎಲ್ಲ ಸರಿ ಇದೆಯಾ ಎಲ್ಲದನ್ನು ಒಂದು ಸತಿ ಮತ್ತೆ ಚೆಕ್ ಮಾಡಿ. ಹಾಗೆ ಕೆ ಇ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಲೇಟೆಸ್ಟ್ ಅಪ್ಡೇಟ್ ಏನಾದರೂ ಬಿಟ್ಟಿದ್ರೆ, ಸೊ ಏನಾದರೂ ಬಿಡ್ತಾ ಇದ್ದಾರಾ, ಸೊ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಿದ್ದಂತೆ ಏನಾದರೂ ಚೇಂಜಸ್ ಮಾಡಬೇಕಾ, ಸೊ ಎಲ್ಲಾದರೂ ನೋಡ್ಕೊಳ್ತಾ ಇರಿ. ಸೊ ಏನಾದರೂ ಅಪ್ಡೇಟ್ ಬಂದರೆ ಸೊ ಅದನ್ನು ಚೇಂಜಸ್ ಮಾಡಬೇಕಾಗುತ್ತೆ. ಸೊ ಏನಾದರೂ ಅಪ್ಡೇಟ್ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.